ವೀಕ್ಷಕರೇ ನಮಸ್ಕಾರ. ಈ ದಿನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರುತಿ. ನಂಜನಗೂಡು ತಮಿಳುನಾಡಿಗೆ ಕಾವೇರಿ ನೀರು ಬಿಡಲು ಅವೈಜ್ಞಾನಿಕ ಆದೇಶ, ವಿದ್ಯಾಸಾಗರ್ ಆಕ್ರೋಶ. ರಾಜ್ಯದಲ್ಲಿ 180 ತಾಲೂಕುಗಳಲ್ಲಿ ಬರದ ಛಾಯೆ ಆವರಿಸಿರುವಾಗಲೇ ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ತಮಿಳುನಾಡಿಗೆ ನೀರು ಬಿಡುವಂತೆ ಆದೇಶಿಸಿರುವುದು ಕರ್ನಾಟಕದ ರೈತರ ಹೊಟ್ಟೆಯ ಮೇಲೆ ಹೊಡೆದಂತಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮಳೆಯಿಲ್ಲದೆ ಒಂದು ಕಾಳು ಬೆಳೆಯಲು ಆಗುತ್ತಿಲ್ಲ. ಕೆರೆ, ಕಟ್ಟೆ, ಕಾಲುವೆಗಳು, ನಾಲೆಗಳು ಸಂಪೂರ್ಣವಾಗಿ ಬತ್ತಿ ಬರಿದಾಗಿವೆ. ದನ ಕರುಗಳಿಗೆ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ಸಂದರ್ಭದಲ್ಲಿ ಸಿಡಬ್ಲ್ಯೂಆರ್ಸಿಯ ನಿರ್ಧಾರ ಖಂಡನೀಯ. ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ನಮ್ಮ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ. ನಮ್ಮ ನೀರಾವರಿ ಇಲಾಖೆ ಮತ್ತು ನೀರಾವರಿ ಸಚಿವರು ರಾಜ್ಯದ ಬರದ ಸ್ಥಿತಿಯನ್ನು ಸಮಿತಿಯ ಮುಂದೆ ಮನದಟ್ಟು ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಬರದ ವಾಸ್ತವದ ಚಿತ್ರಣವನ್ನು ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಸಿಡಬ್ಲ್ಯೂಆರ್ಸಿಯ ಮುಂದೆ ಮಂಡಿಸಬೇಕು. ಕರ್ನಾಟಕದಲ್ಲಿನ ನೀರಿನ ಕೊರತೆ, ಬೆಳೆ ನಷ್ಟ, ಜಾನುವಾರುಗಳ ಸಮಸ್ಯೆಗಳನ್ನು ವಿವರಿಸಿ ಅವೈಜ್ಞಾನಿಕ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಎಂದು ಅವರು ಒತ್ತಾಯಿಸಿದರು. ಆದೇಶವನ್ನು ಹಿಂಪಡೆಯದೇ ಇದ್ದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ರೈತ ಸಂಘ ಮತ್ತು ಹಸಿರು ಸೇನೆ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ದೊಡ್ಡೇಗೌಡ, ಕಂದಗಾಲ್ ರಮೇಶ್, ಶಿವಕುಮಾರ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಕರ್ನಾಟಕದ ಕಾವೇರಿ ಕೊಳ್ಳದ ಎಲ್ಲ ರೈತ ಬಾಂಧವರಿಗೆ ಇವತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿಯವರು ಸಂಪೂರ್ಣವಾಗಿ ಮೋಸ ಮಾಡಿರೋಂಥದ್ದು. 188 ತಾಲೂಕುಗಳು ಕರ್ನಾಟಕದಲ್ಲಿ ಬರ ಆಗಿರೋಂಥದ್ದು. ಬೆಳೆಯಕ್ಕಿರ್ಲಿ, ದನ ಕರುಗಳು ಕುಡಿಸಕ್ಕೆ ನೀರಿಲ್ಲಿ ಹೋದಂತ ಪರಿಸ್ಥಿತಿ ಆಗೈತೆ. ಒಂದು ಕಾಳನ್ನು ಕೂಡ ಬೆಳೆಯಕ್ಕೆ ಸಾಧ್ಯ ಆಗಿಲ್ಲ. ನಮ್ಮೆಲ್ಲ ಕೆರೆಗಳು, ಕಾಲುವೆಗಳು, ಕಟ್ಟೆಗಳು ಸಂಪೂರ್ಣವಾಗಿ ಬರಡಾಗಿವೆ. ಬರದ ಛಾಯೆ ಆವರಿಸಿರೋಂಥದ್ದು. ಇಂತಹ ಸಂದರ್ಭದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿ CWRC ಅವರು ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿರೋಂಥದ್ದು ಕರ್ನಾಟಕದ ಎಲ್ಲ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ ಮಾಡ್ತಾ ಇರೋಂಥದ್ದು. ನಮ್ಮ ಕರ್ನಾಟಕದಲ್ಲೂ ನೀರಾವರಿ ಇಲಾಖೆ ಅಂತಿದೆ, ನೀರಾವರಿ ಮಂತ್ರಿಗಳು ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿರೋಂಥ ಸಮಸ್ಯೆಗಳ ಬಗ್ಗೆ, ನೀರಿನ ಸಮಸ್ಯೆ ಬಗ್ಗೆ ಮಂದಟ್ಟು ಮಾಡೋ ಅಂಥದ್ರಲ್ಲಿ ಈ ಒಂದು ಅಧಿಕಾರಿಗಳು ವಿಫಲ ಆಗಿರೋಂಥದ್ದು. ನಮ್ಮ ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿಗೆ ಈ ಕೂಡಲೇ ಕರ್ನಾಟಕದ ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಅವರು ಈ ಕೂಡಲೇ CWMA ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಅರ್ಜಿ ಹಾಕಬೇಕು. ಕರ್ನಾಟಕದಲ್ಲಿ ಈಗಿರೋ ನೀರು ನಮ್ಮ ಕರ್ನಾಟಕದ ಜನಕ್ಕೆ ಕುಡಿಯಕ್ಕೆ ಸಾಕಲ್ಲಪ್ಪ ಅಂತ ಹೇಳಿ ಯೋಚನೆ ಮಾಡೋ ಅಂತ ಸಂದರ್ಭದಲ್ಲಿ ಇಂಥ ಒಂದು ಅವೈಜ್ಞಾನಿಕ ತೀರ್ಪನ್ನ ಕೊಡುವಂಥದ್ರಲ್ಲಿ ಏನು ಕಾವೇರಿ ನೀರು ನಿಯಂತ್ರಣ ಸಮಿತಿ ಮಾಡಿದೆ, ಇದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡಿಸ್ತೀವಿ. ಕರ್ನಾಟಕದಾದ್ಯಂತ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ನಾವು ಕರೆ ಕೊಡ್ತೀವಿ. ನನ್ನ ಹೆಸರು ವಿದ್ಯಾಸಾಗರ್, ಕಾರ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ. ಗದಗ ಜಿಲ್ಲೆ ಕುಷ್ಟಗಿ ತಾಲೂಕಿನಲ್ಲಿ ಹೊಲಿಗೆ ಉದ್ಯೋಗದ ತಾಳ್ಮೆ ಸಹನೆ ಮುಖ್ಯ, ರಮೇಶ್ ಆವಾಜ್. ಕುಷ್ಟಗಿಯ ಹೂಲಿಗೆಯ ಉದ್ಯೋಗದಲ್ಲಿ ತಾಳ್ಮೆ, ಸಹನೆ ಮತ್ತು ಸಹಕಾರ ಮುಖ್ಯವಾಗಿದೆ ಎಂದು ಟೈಲರ್ ಕಾರ್ಮಿಕ ಅಭಿವೃದ್ಧಿ ಸಂಘದ ಕೊಪ್ಪಳ ಜಿಲ್ಲಾಧ್ಯಕ್ಷ ರಮೇಶ್ ಅವಾಜಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಕುಷ್ಟಗಿ ನಗರದ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಗಂಗಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಚಾರಿಟೇಬಲ್ ಟ್ರಸ್ಟ್ ಕುಷ್ಟಗಿ ತಾಲೂಕಿನ ಟೈಲರ್ಗಳಿಗೆ ಕಾರ್ಮಿಕ ಸಹಾಯ ಹಸ್ತ ಕಾರ್ಡ್ ಮತ್ತು ಟೈಲರ್ ತರಬೇತಿ ಪಡೆದವರಿಗೆ ತರಬೇತಿ ಪ್ರಮಾಣ ಪತ್ರ ನೀಡುವ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೊಲಿಗೆ ಉದ್ಯೋಗ ಎಂಬುದು ಪ್ರತಿಯೊಂದು ಬಡ ಕುಟುಂಬಗಳಿಗೆ ಶ್ರೇಷ್ಠತೆಯ ವರದಾನ ಇದ್ದ ಹಾಗೆ, ಅಂತೆಯೇ ಉದ್ದಿಮೆಯಂಥ ಉದ್ಯೋಗದಲ್ಲಿ ಮಹಿಳೆಯರು ಶ್ರದ್ಧಾ ಮನೋಭಾವನೆ ಹೊಂದಿರಬೇಕು, ಮಾನವೀಯತೆ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು, ಸಮಾಜಮುಖಿ ಕಾರ್ಯಕ್ರಮಗಳು ಹೆಚ್ಚು ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು. ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷರಾದ ಗೌರಮ್ಮ ಕುರ್ತಿನಿ ಅವರಿಂದ ಉಚಿತವಾಗಿ ದಾರದ ರೀಲ್ ಬಾಕ್ಸ್ಗಳನ್ನು ವಿತರಿಸಲಾಯಿತು. ಟ್ರಸ್ಟ್ನ ಅಧ್ಯಕ್ಷರಾದ GS ಗಂಗಾ ಅಧ್ಯಕ್ಷತೆ ವಹಿಸಿದರು. ಟೇಲರ್ ಸಂಘದ ತಾಲೂಕು ಅಧ್ಯಕ್ಷ ರಮೇಶ್ ಗೋನಾಳ್, ಪ್ರಮುಖರಾದ ಯಮನೂರಪ್ಪ, ಭುವನೇಶ್ವರಿ, ಶಫಿಯುಲ್ಲಾ, ಸುಜಾತ ಹಾಗೂ ಕುಷ್ಟಗಿ ತಾಲೂಕಿನ ಟೈಲರ್ ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತರಬೇತಿ ಪಡೆದಂತಹ ಪ್ರತಿಯೊಬ್ಬರಿಗೂ ಇದೇ ಸಂದರ್ಭದಲ್ಲಿ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಇನ್ನರ್ವಿಲ್ ಕ್ಲಬ್ನಿಂದ ಟೈಲರ್ಗಳಿಗೆ ಸಹಾಯ ಮಾಡಿದ್ದರಿಂದ ಅವರಿಗೆ ಒಂದು ಸಮಾಜಮುಖಿ ಸಹಾಯ ಹಸ್ತಕ್ಕೆ ಶ್ಲಾಘನೀಯ ವ್ಯಕ್ತವಾಯಿತು. ಮಲ್ಲಿಕಾರ್ಜುನ್ ದೋಟಿಹಾಳ, NKS TV4 ಕುಷ್ಟಗಿ. ಯಾಕಂದ್ರೆ ಈ ವೃತ್ತಿ ಮಾಡೋದಕ್ಕೆ ಸಂಖ್ಯೆ ಕಡಿಮೆ ಬಿಡಿದೆ. ಯಾಕಂದ್ರೆ ಈ ವೃತ್ತಿ ಮಾಡ್ಬೇಕಾದ್ರೆ ತಾಳ್ಮೆ, ಸಹಾಯ, ಸಹಜ ಮತ್ತು ಶ್ರದ್ಧೆ ಬೇಕು ಮತ್ತು ಸಹನೆ ಬೇಕು. ಈ ವೃತ್ತಿ ಮಾಡ್ಬೇಕಾದ್ರೆ ಆ ಒಂದು ಸಹನೆ ಗುಣವನ್ನ ಬಹಳಷ್ಟು ಮಹಿಳೆಯರಿಗೆ ಅನುಭವಿಸ್ತಾರೆ ಬಗ್ಗೆ ನಾನು ಬಹಳಷ್ಟು ನೋಡ್ಕೊಂಡಿನಿ. ಚಾಮರಾಜನಗರದಲ್ಲಿ ರುದ್ರನಾರಾಯಣವರ 65ನೇ ಹುಟ್ಟುಹಬ್ಬದ ಅಂಗವಾಗಿ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣೆ ಶಿಬಿರ ಆರಂಭ. ಜೂನ್ 31ರಂದು ಧ್ರುವನಾರಾಯಣ್ ಹುಟ್ಟುಹಬ್ಬ ಆರೋಗ್ಯ ತಪಾಸಣಾ ಶಿಬಿರ ಕಾಗಲ್ವಾಡಿ ಚಿತ್ರರು.
ಮಾಜಿ ಸಂಸದ ದಿವಂಗತ ಆರ್ ಧ್ರುವ ನಾರಾಯಣರ 65ನೇ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳ ಬಳಗದ ವತಿಯಿಂದ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ 65 ಗಿಡ ನೆಡುವ ಕಾರ್ಯಕ್ರಮವನ್ನು ಜೂನ್ 31ರ ಶುಕ್ರವಾರ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಂದು ನಗರದ ರೋಟರಿ ಭವನ ಬೆಳಗ್ಗೆ 10:30ಕ್ಕೆ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ವರ್ತಕರ ಭವನದಿಂದ ರಾಮಸಮುದ್ರದಲ್ಲಿರುವ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿವರೆಗೆ ರಸ್ತೆಯ ಎರಡೂ ಬದಿಗಳಲ್ಲಿ 65 ಗಿಡಗಳ ನೆಡುವ ಕಾರ್ಯಕ್ರಮ. ರೋಟರಿ ಸಂಸ್ಥೆ ನಡೆಸ್ತಾ ಇರುವ ಡಯಾಲಿಸಿಸ್ ಕೇಂದ್ರಕ್ಕೆ ಧ್ರುವ ನಾರಾಯಣ್ ನೆನಪಿನಲ್ಲಿ 1 ದಿನದ ವೆಚ್ಚವನ್ನು ನೀಡುವುದು, ಅನಿಮಿಯಾ ತಪಾಸಣಾ ಶಿಬಿರ ಹಾಗೂ ಔಷಧಿ ವಿತರಣೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಿಕೊಡುವಂತೆ ಆರ್ ಧ್ರುವ ನಾರಾಯಣ್ ಅಭಿಮಾನಿ ಬಳಗ ಅಧ್ಯಕ್ಷ ಕಾಗಲ್ವಾಡಿ ಚಂದ್ರು ಪತ್ರಿಕಾ ಪ್ರಕಟಣೆ. ಬ್ಯೂರೋ ರಿಪೋರ್ಟ್ ಎನ್ಕೆಎಸ್ ರಿಪೋರ್ಟ್. ಗದಗ ಜಿಲ್ಲೆ ರೋಣ ತಾಲೂಕಿನ ಪಾಟೀಲ್ ಮನೆತನದ ಮಾತುಶ್ರೀ ಬಸವಮ್ಮನವರು ಸಂಗನಗೌಡ್ರು ಇವರ 22ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ. ಗದಗ ಜಿಲ್ಲೆ ರೋಣ ಪಟ್ಟಣದ ಪ್ರತಿಷ್ಠಿತ ಮನೆತನವಾದ ಪಾಟೀಲ್ ಮನೆತನದ ಮಾತುಶ್ರೀ ಬಸವಣ್ಣನವರು ಸಂಗನಗೌಡರು ಪಾಟೀಲ್ ಇವರ 22ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ನೆರವೇರಿಸಲಾಗುವುದು. ದಿನಾಂಕ 29/7/2026ರಿಂದ 1/8/2026ರವರೆಗೆ ವಿವಿಧ ಕಾರ್ಯಕ್ರಮ ನೆರವೇರಿಸುವರು. ದಿನಾಂಕ 29/7/2026ರ ಬುಧವಾರ ಮುಂಜಾನೆ ತಜ್ಞ ವೈದ್ಯರಿಂದ ಉಚಿತ ನೇತ್ರ ಪರೀಕ್ಷೆ ಹಾಗೂ ಗಾಜು ಬಿಂದು ಅಳವಡಿಕೆ ಶಸ್ತ್ರಚಿಕಿತ್ಸಾ ಶಿಬಿರ ಉದ್ಘಾಟನೆ ನೆರವೇರುವುದು. ದಿನಾಂಕ 30/7/2026ರ ಗುರುವಾರ ಸಂಜೆ 4 ಗಂಟೆಗೆ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯಲ್ಲಿ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಕಿಟ್ ವಿತರಣಾ ಕಾರ್ಯಕ್ರಮ ನೆರವೇರುವುದು. ದಿನಾಂಕ 31/7/2026ರ ಶುಕ್ರವಾರ ಮುಂಜಾನೆ 11 ಗಂಟೆಗೆ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ನೆರವೇರಿಸಲಾಗುವುದು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅನ್ನಪೂರ್ಣ ಜಿ ಪಾಟೀಲ್ ಅಧ್ಯಕ್ಷರು, ಅಕ್ಕಮಹಾದೇವಿ ಮಹಿಳಾ ಮಂಡಲ ರೋಣ ಇವರು ವಹಿಸುವರು. ಮುಖ್ಯ ಅತಿಥಿಗಳಾಗಿ ಈರಮ್ಮ ಐ ಪಾಟೀಲ್ ಅಧ್ಯಕ್ಷರು, ಜನನಿ ಮಹಿಳಾ ಸಂಘ ರೋಣ, ಶ್ರೀಮತಿ ಶಶಿಕಲಾ ಎಸ್ ಪಾಟೀಲ್ ಅಧ್ಯಕ್ಷರು, ಕದಳಿ ಮಹಿಳಾ ವೇದಿಕೆ ರೋಣ ಹಾಗೂ ಸ್ಪಂದನ ಮಹಿಳಾ ಮಂಡಲ ರೋಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ರಾಜೀವ್ ಗಾಂಧಿ ಪದವಿ ಮಹಾವಿದ್ಯಾಲಯ ರೋಣ ಆಯ್ದ ವಿದ್ಯಾರ್ಥಿನಿಯರಿಂದ ಕೋಲಾಟ ಸ್ಪರ್ಧೆ, ಆಯ್ದ ಮಹಿಳಾ ಕಲಾ ತಂಡದವರಿಂದ ಅದೇ ರೀತಿ ಸನ್ಮಾನ ಕಾರ್ಯಕ್ರಮ, ವಿಶೇಷ ಆಮಂತ್ರಿತ ಮಹಿಳಾ ಸಾಧಕಿಯರು ಹಾಗೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಪ್ರಥಮ ಸಾಧನೆ ಗೈದ ವಿದ್ಯಾರ್ಥಿನಿಯರಿಗೆ ಸನ್ಮಾನ ನೆರವೇರಿಸುವರು. ದಿನಾಂಕ 1/8/2026ರ ಶನಿವಾರ ಮುಂಜಾನೆ 11 ಗಂಟೆಗೆ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಮಾತುಶ್ರೀ ಬಸವಣ್ಣವರ ಪುಣ್ಯಾರಾಧನೆ ಕಾರ್ಯಕ್ರಮ ನೆರವೇರಿಸುವುದು. ದಿವ್ಯ ಸಾನ್ನಿಧ್ಯವನ್ನು ವಿವಿಧ ಮಠಾಧೀಶರು ಸಾನ್ನಿಧ್ಯ ವಹಿಸುವರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಆರ್ ಎಸ್ ಪಾಟೀಲ್ ಮಾಜಿ ಸಂಸದರು ಬಾಗಲಕೋಟೆ, ಮುಖ್ಯ ಅತಿಥಿಗಳಾಗಿ ಬಿಎಸ್ ಪಾಟೀಲ್ ವಿಶ್ರಾಂತ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಅದೇ ರೀತಿ ಶಾಸಕರಾದ ಜಿಎಸ್ ಪಾಟೀಲ್ ಹುನಗುಂದ, ಮಾಜಿ ಶಾಸಕರಾದ ದೊಡ್ಡನಗೌಡ ಪಾಟೀಲ್, ನವಲಗುಂದ ಶಾಸಕರಾದ ಎನ್ಎಚ್ ಕೋನರೆಡ್ಡಿ, ನರಗುಂದ ಮಾಜಿ ಶಾಸಕರಾದ ಬಿಆರ್ ಯಾವಗಲ್, ಶಿರಹಟ್ಟಿಯ ಮಾಜಿ ಶಾಸಕರಾದ ರಾಮಕೃಷ್ಣ ದೊಡ್ಡಮನಿ, ಬಸವರಾಜ್ ಕಾಸೆ ವ್ಯವಸ್ಥಾಪಕ ನಿರ್ದೇಶಕರು ಬೆಂಗಳೂರು, ವಿಶ್ವನಾಥ್ ಪಿ ಹಿರೇಮಠ್ ಕಾರ್ಯನಿರ್ವಾಹಕ ನಿರ್ದೇಶಕರು ಬೆಂಗಳೂರು, ಟಿ ಈಶ್ವರ್ ಅಧ್ಯಕ್ಷರು, ಮಾಜಿ ಅರಣ್ಯ ಅಭಿವೃದ್ಧಿ ನಿಗಮ, ಅತಿಥಿಗಳಾಗಿ ಐಎಸ್ ಪಾಟೀಲ್ ಹಾಗೂ ಪಾಟೀಲ್ ಮನೆತನದ ಎಲ್ಲಾ ಗಣ್ಯರು, ಮಾತುಶ್ರೀ ಬಸವಣ್ಣನವರು ಪುಣ್ಯ ಸ್ಮರಣೋತ್ಸವ ಸಮಿತಿಯವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಎಂದು ಸಮಿತಿಯ ಅಧ್ಯಕ್ಷರಾದ ವೀರಭದ್ರಗೌಡ ಪಾಟೀಲ್ ಹೇಳಿದರು. ಈ ಸಂದರ್ಭದಲ್ಲಿ ಐಬಿ ಕೊಟ್ಟೂರು ಶೆಟ್ಟರ್, ಎಸ್ಪಿ ಕಾತರ್ಕಿ, ಮಲ್ಲಯ್ಯ ಗುರುಬಸೆ ಯನ್ಮಠ್, ರುದ್ರೇಶ್ ಜೋಳಿ, ಡಾಕ್ಟರ್ ರಾಜು ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ರೋಣ. ಮಂಡ್ಯ ಜಿಲ್ಲೆ ಸೇವಾ ಕೇಂದ್ರಗಳು ದೈವೇದಾರರು ಮತ್ತು ವಕೀಲರಿಗೆ ಸದುಪಯೋಗ ಪಡೆದುಕೊಳ್ಳಿ ಎಂದು ಮಹೇಂದ್ರ ಎಂ ತಿಳಿಸಿದರು. ಈ ಸೇವಾ ಕೇಂದ್ರಗಳು ದಾವೇದಾರರಿಗೆ ಮತ್ತು ವಕೀಲರಿಗೆ ಅನುಕೂಲವಾಗುವ ಯೋಜನೆಯಾಗಿದ್ದು ಸದುಪಯೋಗ ಪಡೆದುಕೊಳ್ಳಿ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಅವರು ತಿಳಿಸಿದರು. ನ್ಯಾಯಾಲಯದ ಆವರಣದಲ್ಲಿ ನೂತನವಾಗಿ ತೆರೆಯಲಾದ ಈ ಸೇವಾ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಮಾತನಾಡಿದರು. ಮುಂದಿನ ಮೊಕದ್ದಮೆಯ ವಸ್ತುಸ್ಥಿತಿ ಕುರಿತು ವಿಚಾರಣೆಯ ದಿನಾಂಕ ಮತ್ತು ಇತರ ವಿವರಗಳ ನಿರ್ವಹಣೆ, ಪ್ರಮಾಣೀಕೃತ ಪ್ರತಿಗಳಿಗಾಗಿ ಅಂತರ್ಜಾಲ ಅನ್ವಯಿಕಗಳ ಸೌಲಭ್ಯ, ಮುದ್ರಿತ ಪ್ರತಿ ಅರ್ಜಿಗಳನ್ನು ಸ್ಕ್ಯಾನಿಂಗ್ನಿಂದಲೇ ಇ ಫೈಲಿಂಗ್ ಮಾಡುವ, ಇ ಸಹಿಗಳನ್ನು ಸೇರಿಸುವ, ಸಿಯಾಸ್ನೊಳಗೆ ಅವನ್ನು ಸೇರಿಸುವ ಮತ್ತು ದಾಖಲಿಸಿದ ಸಂಖ್ಯೆಯನ್ನು ಸೃಜಿಸುವ ಸೌಲಭ್ಯ, ಅಂತರ್ಜಾಲದಲ್ಲಿ ಈ ಛಾಪ ಕಾಗದಗಳನ್ನು ಖರೀದಿಸಲು ಈ ಪಾವತಿಗಳನ್ನು ಮಾಡಲು ನೆರವು, ಆಧಾರ್ ಆಧಾರಿತ ಡಿಜಿಟಲ್ ಸಹಿಯನ್ನು ಅಳವಡಿಸಲು ಮತ್ತು ಪಡೆಯಲು ನೆರವು, ಆಂಡ್ರಾಯ್ಡ್ ಮತ್ತು ಐಒಎಸ್ಗಳಲ್ಲಿ ಈ ನ್ಯಾಯಾಲಯಗಳ ಮೊಬೈಲ್ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಚಾರ ಮಾಡುವುದು ಮತ್ತು ನೆರವು ನೀಡುವುದು, ಸೆರೆಮನೆಯಲ್ಲಿ ಸಂಬಂಧಿಕರನ್ನ ಭೇಟಿ ಮಾಡುವುದಕ್ಕಾಗಿ ಸಮಯವನ್ನು ಈ ಮುಲಾಖಾತ್ನಲ್ಲಿ ನಿಗದಿಪಡಿಸಲು ಸೌಲಭ್ಯ, ರಜೆಯಲ್ಲಿರುವ ನ್ಯಾಯಾಧೀಶಗಳಲ್ಲಿ ಸಂಬಂಧದಲ್ಲಿ ಪ್ರಶ್ನೆಗಳ ನಿರ್ವಹಣೆ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಉಚ್ಚ ನ್ಯಾಯಾಲಯ ಕಾನೂನು ಸೇವಾ ಸಮಿತಿ ಮತ್ತು ಸರ್ವೋಚ್ಚ ನ್ಯಾಯಾಲಯ ಕಾನೂನು ಸೇವಾ ಸಮಿತಿಯಿಂದ ಉಚಿತ ಕಾನೂನು ಸೇವೆಗಳ ಲಭ್ಯತೆಯ ಸಂಬಂಧದಲ್ಲಿ ಜನರಿಗೆ ಮಾರ್ಗದರ್ಶನ ನೀಡುವುದು, ಭ್ರಮಾತ್ಮಕ ನ್ಯಾಯಾಲಯಗಳಲ್ಲಿ ಸಂಚಾರಿ ನಿಯಮಗಳ ಉಲ್ಲಂಘನೆ ಸಂಬಂಧದಲ್ಲಿ
ಟ್ರಾಫಿಕ್ ಚಲನನ್ನ ವಿಲೇವಾರಿ ಮಾಡಲು ಸೌಲಭ್ಯ ಮತ್ತು ಟ್ರಾಫಿಕ್ ಚಲನ್ ಮತ್ತು ಇತರ ಸಣ್ಣ ಅಪರಾಧಗಳನ್ನು ಅಂತರ್ಜಾಲದಲ್ಲಿ ಸಂಯೋಜಿಸುವುದು, ನ್ಯಾಯಾಲಯದ ವಿವರಣೆಯನ್ನ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮಾರ್ಪಾಡು ಮಾಡುವ ಮತ್ತು ನಿರ್ವಹಿಸುವ ವಿಧಾನವನ್ನು ವಿವರಿಸುವುದು, ನ್ಯಾಯಾಂಗ ಆದೇಶಗಳ ತೀರ್ಪುಗಳ ವಿದ್ಯುನ್ಮಾನ ಪ್ರತಿಗಳನ್ನು ಈ ಅಂಚೆ ಅಥವಾ ಲಭ್ಯವಿರುವ ಯಾವುದೇ ಇತರ ವಿಧಾನಗಳ ಮುಖಾಂತರ ಒದಗಿಸುವುದು ತಿಳಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನ ನ್ಯಾಯಾಧೀಶರಾದ ನಾಜಿಯಾ ಕೌಸರ್, 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಅಶ್ವಿನಿ, ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್, ಪ್ರಧಾನ ಕಾರ್ಯದರ್ಶಿ ನಟೇಶ್, ಶ್ರೀಕಂಠಸ್ವಾಮಿ, ಮಲ್ಲಪ್ಪ, ರವೀಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರ ಅಪ್ಪಣೆಯ ಮೇರೆಗೆ ಈ ದಿನ ಈ ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀವಿ. ಈ ಸೇವಾ ಕೇಂದ್ರದ ಉದ್ದೇಶ ಇಷ್ಟೇ. ಮೊದಲೆಲ್ಲ ಫೈಲಿಂಗ್ ಮಾಡಬೇಕಾದ್ರೆ ಮುಂದುಗಡೆ ಒಂದು ಕೌಂಟ್ರ್ ಇತ್ತು, ಅಲ್ಲಿ ಫೈಲಿಂಗ್ ಮಾಡ್ತಾಯಿದ್ರು. ಇವಾಗ ಒಂದು ಈ ಸೇವಾ ಕೇಂದ್ರ ಅಂತೇಳಿ ಸಪ್ರೇಟ್ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಉದ್ದೇಶ ಇಷ್ಟೇ, ಒಂದೇ ವಿಂಡೋದಲ್ಲಿ ಒಂದು ಏಕ ಗವಾಕ್ಸಿಯಲ್ಲಿ ಎಲ್ಲರೂ ಫೈಲಿಂಗ್ ಮಾಡೋಂಥದ್ದು ಮತ್ತು ಈ ಫೈಲಿಂಗ್ ಮಾಡೋದು ಎಲ್ಲ ಒಂದೇ ಕಡೆ ಇರುತ್ತೆ. ಅದರಿಂದಾಗಿ ಬೇರೆ ಕಡೆ ಎಲ್ಲ ಸೇವೆ ಸಿಕ್ಕಕ್ಕಿಂತ ಒಂದೇ ಕಡೆ ಎಲ್ಲ ಸೇವೆಯನ್ನು ತ್ವರಿತಗತಿಯಲ್ಲಿ ಮಾಡೋಕ್ಕೋಸ್ಕರ ಈ ಸೇವಾ ಕೇಂದ್ರ ಅಂತ ಸ್ಥಾಪನೆ ಮಾಡಿದ್ದಾರೆ. ಆ ಈ ಸೇವಾ ಕೇಂದ್ರದ ಸದುಪಯೋಗವನ್ನು ಎಲ್ಲರೂ ಸಾರ್ವಜನಿಕರು, ವಕೀಲ ಮಿತ್ರರು ಹಾಗೂ ಎಲ್ಲರೂ ಸದುಪಯೋಗಪಡಿಸ್ಕೋಬೇಕಂತ ಕೇಳ್ಕೊತಿದ್ದೀನಿ. ಅದೇ ರೀತಿ ಈ ಸೇವಾ ಕೇಂದ್ರ ಅಂದರೆ ಏನೋ ಅದ್ರ ಮಹತ್ವದ ಬಗ್ಗೆ ನಮ್ಮ ಸ್ಟಾಫ್ ಬಂದಿದ್ದಾರೆ, ಅವರು ಆಮೇಲೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ ನನ್ನ ಮಾತನ್ನು. ಇದಿಷ್ಟು ಈ ದಿನದ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4, ಇದು ನಿರಂತರ ಕಾರ್ಯಪಡೆ.